ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲುಕಂತ್ರಿ. ನಾನು ಸಿರಾಮಿಕ್ ಇಂಜಿನಿಯರ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ದೇನಾದ್ರೂ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಟೈಲ್ ಪರ್ಚೇಸ್ ಮಾಡೋ ಪ್ಲಾನ್ ಇದ್ರೆ ಮಿನಿಮಮ್ ಎಷ್ಟು ಕ್ವಾಂಟಿಟಿ ಇದ್ದಾಗ ನೀವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡೋಕೆ ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಜನ ನನಗೆ ಕಾಲ್ ಮಾಡ್ತಾರೆ, ಸರ್ ನಮ್ದು 5000 ಓವರ್ ಆಲ್ ಇದೆ, ಅದರಲ್ಲಿ 3000 ಫ್ಲೋರಿಂಗ್ ಇದೆ, 1000 ವಾಲ್ ಇದೆ, ಒಂದು 500 ಸ್ಕ್ವೇರ್ ಫೀಟ್ ಒಂದು ಪಾರ್ಕಿಂಗ್ ಇದೆ ಅಂತೇಳಿ. ಸೊ ಯಾವ ಥರ ನಾವು ಮಾಡ್ಬೋದು ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಕಂಡೀಷನಲ್ಲಿ ನೀವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಎಷ್ಟು ಕ್ವಾಂಟಿಟಿ ಇರಬೇಕು, ಅದ್ರ ಬಗ್ಗೆ ನಾನು ವಿವರವಾಗಿ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಏನಾಗುತ್ತೆ, ಫ್ಯಾಕ್ಟ್ರಿ ಅಂತಂದರೆ ಅಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಲಾಟ್ಸ್ ಸಿಗಲ್ಲ. ನಾನು ಹೇಳ್ತಾ ಇದ್ದೇನೆ ನಿಮಗೆ, ತುಂಬ ಜನ ನನಗೆ ಕಾಲ್ ಮಾಡ್ತಾರೆ, ನಮ್ಮದು ಸರ್ 10 ಬಾತ್ರೂಮ್ಸ್ ಇದೆ, 10 ಬಾತ್ರೂಮ್ಸ್ಗೆ ನಮಗೆ ಪ್ರತಿಯೊಂದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬೇಕು, ಯಾವ ಥರ ಮಾಡ್ಬೋದು ಅಂತೇಳಿ. ಸೊ ನೋಡಿ, ಏನಾಗುತ್ತೆ ನಿಮಗೆ, ಒಂದು ನಾನು ಬಾತ್ರೂಮ್ ಸೈಜ್ ಅಂದಾಗ ಒಂದು ನಾನು ಟೆಂಟೇಟಿವ್ ಹೇಳಿದಾಗ ಸಹ ನಿಮಗೆ 200 ಹಿಡ್ಕೊಂಡು 250 ಸ್ಕ್ವೇರ್ ಫೀಟ್ ತನಕ ಒಂದು ಬಾತ್ರೂಮ್ ಸೈಜ್ ಬಂದ್ಬಿಡುತ್ತೆ. ಅಂತಂದರೆ ನಾನು 200 ಅಥವಾ 250 ಅಂದರೂ ಸಹ ನಾನು ನಿಮಗೆ ಅದರಲ್ಲಿ ನಿಮಗೆ ಕಡಿಮೆ ಅಂದ್ರೆ ಒಂದು 15 ಬಾಕ್ಸ್, 12 to 15 ಬಾಕ್ಸ್ ಹತ್ತುತ್ತೆ ನಿಮಗೆ. ನಾನು 2x2 ಅಥವಾ 2x4 ಮಾತಾಡಿದ್ದೆ. ಆದರೆ ಈಗ ಏನಾಗುತ್ತೆ, ನಿಮಗೆ ಫ್ಯಾಕ್ಟ್ರಿಯಿಂದ ನಿಮಗೆ ಈ ಥರ 10 ಬಾಕ್ಸು, 12 ಬಾಕ್ಸು, 15 ಬಾಕ್ಸು ಈ ಥರ ತಗೋಕೆ ಬರಲ್ಲ. ನಿಮ್ಮ ಸಿಟಿಯಲ್ಲಿರೋ ಶೋರೂಮಿಂದ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನೋಡಿ, ಸಿಟಿಯಲ್ಲಿರೋ ಶೋರೂಮ್ಗೆ ನಾವು ರಿಟೇಲ್ ಔಟ್ಲೆಟ್ಸ್ ಅನ್ನೋದು. ರಿಟೇಲ್ ಅಂದರೆ ಏನಾಗುತ್ತೆ, ಅದು ರಿಟೇಲ್ ಅಂದರೆ ಚಿಕ್ಕ ಚಿಕ್ಕ ಕ್ವಾಂಟಿಟಿ. ನಿಮಗೆ 1 ಬಾಕ್ಸ್ ಬೇಕಾ, 10 ಬಾಕ್ಸ್ ಬೇಕಾ, 20 ಬಾಕ್ಸ್ ಬೇಕಾ, ಆ ಥರ ನೀವು ಎಷ್ಟೇ ಕ್ವಾಂಟಿಟಿ ಇದ್ರೂ ನೀವು ಮಲ್ಟಿಪಲ್ ಡಿಸೈನ್ಸಲ್ಲಿ ನೀವು ಮಿನಿಮಮ್ ಬಾಕ್ಸಸ್ ತಗೋಕೆ ನಿಮಗೆ ಅನುಕೂಲ ಆಗುತ್ತೆ ರಿಟೇಲ್ ಶೋರೂಮಲ್ಲಿ. ಫ್ಯಾಕ್ಟ್ರಿಲಿ ಇಲ್ಲ, ಫ್ಯಾಕ್ಟ್ರಿಲಿ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಫ್ಯಾಕ್ಟ್ರಿಯಿಂದ ಏನಾಗುತ್ತೆ, ಒಂದು ಮ್ಯಾಸಿವ್ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಂದರೆ ಒಂದು ಮಿನಿಮಮ್ ಕ್ವಾಂಟಿಟಿ ಕೊಟ್ಟಾಗ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋಕೆ ಈಸಿ ಆಗುತ್ತೆ. ನಾನು ಕಡಿಮೆ ಕಡಿಮೆ ಅಂದರು, ಒಂದು ವೇಳೆ ನೀವು ಬೆಂಗಳೂರಿಂದ ಇದ್ದೀರ ಅಂದ್ಕೊಳ್ಳಿ, ನೀವು ಒಂದು ವೇಳೆ ನಿಮ್ಮದು 10,000 ರಿಕ್ವೈರ್ಮೆಂಟ್ ಇದ್ದರೆ ಬಂದ್ಬಿಡಿ, 5,000 ಇದ್ರೂ ಸಹ ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಸೈಜಲ್ಲಿ ಒಂದೇ ಡಿಸೈನಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 5,000 ಮಿನಿಮಮ್ 5,000 ಒಂದೇ ಸೈಜಲ್ಲಿ ಒಂದೇ ಡಿಸೈನಲ್ಲಿ ಇದ್ದಾಗ ನಿಮಗೆ ಅನುಕೂಲ ಆಗುತ್ತೆ. ಈಗ ಏನಾಗುತ್ತೆ ಅನ್ಕೊಳ್ಳಿ, ನಿಮ್ದು 8,000 ಸ್ಕ್ವೇರ್ ಫೀಟ್ ಇದೆ ಅನ್ಕೊಳ್ಳಿ, ಈಗ 5,000 ಒಂದೇ ತೊಗೊಂಡ್ಬಿಡ್ತೀವಿ ಸರ್ ನಾವು. 3,000ದಲ್ಲಿ ನನಗೆ ಒಂದು 4 ಬಾತ್ರೂಮ್ ಇದೆ, 4 ಬೇರೆ ಬೇರೆ ಮಾಡೋದಿದೆ, ಪಾರ್ಕಿಂಗ್ ಬೇರೆ ಮಾಡಿದೆ ಅಂತಂದ್ರೆ ನಾವು ಟ್ರೈ ಮಾಡ್ಬೋದು. ಏನಾಗುತ್ತೆ, ನೀವು ಒಂದು ದೊಡ್ಡ ಕ್ವಾಂಟಿಟಿ ನೀವು ಆರ್ಡರ್ ಕೊಟ್ಟ ಮೇಲೆ ಚಿಕ್ಕ ಕ್ವಾಂಟಿಟಿ ಸಲುವಾಗಿ ಏನಾಗುತ್ತೆ ಅಂತಂದ್ರೆ ಫ್ಯಾಕ್ಟ್ರಿಲಿರೋ ಸ್ಟಾಕ್ ಅನ್ನು ನಾವು ನಿಮಗೆ ಕೊಟ್ಬಿಡ್ತೀವಿ, ಅದರಲ್ಲಿ ನೀವು ಬೇಕಾದ್ರೆ ಚೂಸ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಚಿಕ್ಕ ಚಿಕ್ಕ ಕ್ವಾಂಟಿಟಿ ತಗೋಕ್ ಬಂದಾಗ ತುಂಬಾ ಲಿಮಿಟೇಷನ್ ಬರುತ್ತೆ. ಲಿಮಿಟೇಷನ್ ಏನ್ ಬರುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಸ್ಟಾಕ್ ಅಲ್ಲಿರೋ ಡಿಸೈನ್ಸ್ ಮಾತ್ರ ನೀವು ಸೆಲೆಕ್ಷನ್ ಮಾಡಬೇಕಾಗತ್ತೆ. ನಿಮ್ಗೆ ಡಿಸ್ಪ್ಲೇ ಟೈಲ್ ನಿಮ್ಗೆ ಏನಾದ್ರೂ ಇಷ್ಟ ಬಂದ್ರೆ ಅದು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಕ್ ಬರಲ್ಲ. ಫಸ್ಟ್ ಅಂದ್ರೆ ನೀವು ಸ್ಟಾಕ್ ಇಂದನೇ ತಗೋಬೇಕು. ಸೆಕೆಂಡ್ ಏನಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಸ್ಟಾಕ್ ಅಲ್ಲಿ ಯಾವ್ದೊಂದು ಡಿಸೈನ್ ಇದೆ, ಅದು ಇದೆ ನಿಮ್ಗೆ 25 ಬಾಕ್ಸಸ್, ನಿಮ್ದು ರಿಕ್ವೈರ್ಮೆಂಟ್ ಇದೆ 100 ಬಾಕ್ಸ್ ಅನ್ಕೊಳ್ಳಿ, ಒಂದು 12 ಬಾಕ್ಸ್ ಇದೆ. ಈಗ ನಾವು 20 ಬಾಕ್ಸ್ ಇಂದ ನಾನು 12 ಬಾಕ್ಸ್ ತಗೋಬೇಕಾ, ಆ ಥರ ಬರಲ್ಲ. ಏನಾಗುತ್ತೆ, ಚಿಕ್ಕ ಚಿಕ್ಕ ಲಾಟು 20 ಬಾಕ್ಸ್, 30 ಬಾಕ್ಸ್, 40 ಬಾಕ್ಸ್, 50 ಬಾಕ್ಸ್ ಈ ಥರ ಏನಿರುತ್ತೆ ಅಲ್ಲ, ಅದು ಟೋಟಲ್ ಕ್ವಾಂಟಿಟಿ ತಗೊಳ್ಳೇಬೇಕಾಗುತ್ತೆ ನನಗೆ. ಈಗ 30 ಬಾಕ್ಸ್ ಅಲ್ಲಿ ನಾನು 10 ತಗೋತೀನಿ, ಆ ಥರ ಬರಲ್ಲ. ಇಲ್ಲ 30 ಬಾಕ್ಸ್ ಅಲ್ಲಿ 25 ತಗೊಂಡ್ಬಿಡ್ತೀನಿ, ನಾನು 5 ಬಾಕ್ಸ್ ಎಕ್ಸ್ಟ್ರಾ ತಗೊಳಲ್ಲ, ಆ ಥರ ಬರಲ್ಲ. ಯಾಕಂದ್ರೆ ಏನಾಗುತ್ತೆ, ಒಂದ್ ವೇಳೆ ನಿಮ್ಗೆ 30 ಬಾಕ್ಸ್ ಇಂದ 20 ಬಾಕ್ಸ್ ನಿಮ್ಗೆ ಕೊಟ್ಬಿಟ್ಟ ಮೇಲೆ 5 ಬಾಕ್ಸ್ ಯಾರು ತಗೊಳಲ್ಲ, ಆ ಥರ ಕೊಡಕ್ಕೂ ಬರಲ್ಲ. ಸೊ ಏನಾಗುತ್ತೆ, ನಿಮಗೆ ಒಂದ್ ವೇಳೆ ಚಿಕ್ಕ ಕ್ವಾಂಟಿಟಿ ಇದ್ರೆ ನೀವು ಲೋಕಲ್ ಇಂದನೇ ಪರ್ಚೇಸ್ ಮಾಡಿ. ನಾನು ಹೇಳ್ತಿದ್ದೆ, ಏನಾಗುತ್ತೆ, ನೀವು ಫ್ಯಾಕ್ಟ್ರಿಲಿ ಬಂದಾಗ ನಿಮಗೆ ಫಸ್ಟ್ ಒಂದೇ ಫ್ಯಾಕ್ಟ್ರಿಲಿ ಯು ಕ್ಯಾನ್ ಗೆಟ್ ಮೋರ್ ದೆನ್ 2,000 ಡಿಸೈನ್ಸ್. ಒಂದು ಫ್ಯಾಕ್ಟ್ರಿಲಿ 2,000ಕ್ಕಿಂತ ಮೇಲ್ಗಡೆ ಡಿಸೈನ್ ಸಿಗ್ಬಿಡುತ್ತೆ ವಿತ್ ಮಲ್ಟಿಪಲ್ ಸರ್ಫೇಸಸ್. ಲೈಕ್ ನಿಮಗೆ ಗ್ಲಾಸಿಯಲ್ಲಿ ರೆಗ್ಯುಲರ್ ಗ್ಲಾಸ್ ಏನು ಬರುತ್ತೆ, ಸೆಮಿ ಹೈ ಗ್ಲಾಸ್ ಒಂದು ಬರುತ್ತೆ, ಹೈ ಗ್ಲಾಸ್ ಒಂದು ಬರುತ್ತೆ. ಮ್ಯಾಟ್ ಅಲ್ಲಿ ನಿಮಗೆ ಸ್ಯಾಟಿನ್ ಮ್ಯಾಟು, ಕಾರ್ವಿಂಗ್ ಮ್ಯಾಟು, ರಫ್ ಮ್ಯಾಟು, ಸ್ಲೇಟ್ ಮ್ಯಾಟು, ಸ್ಟ್ರಕ್ಚರ್ ಮ್ಯಾಟು ಅಂತೇಳಿ ತುಂಬಾ ಬೇರೆ ಬೇರೆ ಸರ್ಫೇಸ್ ಫಿನಿಶಸ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ, ನೋಡಿ, ಒಂದ್ ವೇಳೆ ಕಡಿಮೆ ಕ್ವಾಂಟಿಟಿ ಇದ್ದಾಗ ನೀವು ರಿಟೇಲಿಂಗ್ ತಗೊಳ್ಬೇಕು. ನಿಮ್ಗೆ ಒಂದ್ ವೇಳೆ ದೊಡ್ಡ ಕ್ವಾಂಟಿಟಿ ಇದ್ದಾಗ ನಾನು ಹೇಳ್ತಾ ಇದ್ದೆ, ನಿಮಗೆ ಒಂದು ಡಿಸೈನ್ಸ್ ಆಪ್ಷನ್ ಸಿಗುತ್ತೆ, ನಿಮಗೆ ಮಲ್ಟಿಪಲ್ ಸರ್ಫೇಸ್ ಆಪ್ಷನ್ ಸಿಗುತ್ತೆ, ನೋ ಡೌಟ್ ನಿಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಜನ ಪ್ರಿಫರ್ ಮಾಡೋದು ಎದಕ್ಕಂತಂದ್ರೆ, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿದಾಗ ಡೈರೆಕ್ಟ್ ಫ್ಯಾಕ್ಟ್ರಿ ಟು ನಿಮಗೆ ಡೆಲಿವರಿ ಸಿಕ್ಬಿಡುತ್ತೆ.
ಸೊ ಮಿಡಲಲ್ಲಿ ಯಾರು ಡೀಲರ್ಸ್ ಇರಲ್ಲ. ಸೊ ಅದೇನು ಮಾರ್ಜಿನ್ ಇದೆಯಲ್ಲ ಅದು ಡೈರೆಕ್ಟ್ ನಿಮಗೆ ಅದು ಪಾಸ್ ಆನ್ ಆಗಿಬಿಡುತ್ತೆ. ಸೊ ಪ್ರೈಸಸ್ ಅಂತೂ ಒಳ್ಳೆ ಸಿಗುತ್ತೆ, ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ನಾನು ಹೇಳ್ತಾ ಇದ್ದೇನೆ ನಿಮಗೆ ಒಂದು ಮಿನಿಮಮ್ ಕ್ವಾಂಟಿಟಿ ಇದ್ದಾಗ ಮಾತ್ರ ಬನ್ನಿ. ಏನಾಗೈತೆ 2,000 ಇದೆ, 3,000 ಇದೆ, ಅದಂಗೆ ಏನಾಗುತ್ತೆ, ನಾನು ನಿಮ್ಗೆ ಅದನ್ನ ಹೇಳ್ತೀನಿ. ತುಂಬಾ ತುಂಬಾ ಕಡೆ ಕಂಪನಿ ಏನ್ ಮಾಡ್ತಾರೆ ಅಂತಂದ್ರೆ 2,000 3,000 ಸ್ಕ್ವೇರ್ ಫೀಟ್ ಇದ್ದಾಗ ಮಾತ್ರ ಅವಾಗೂ ಸಹ ನಿಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಬಿಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜಿಂಗ್ ಟಾಸ್ಕ್ ಏನಾಗುತ್ತೆ ನಮ್ಮ ಇಂಡಸ್ಟ್ರಿ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್. ಈಗ ಏನಾಗುತ್ತೆ, ನಾನು 5,000 ಅನ್ನೋದು ರೀಸನ್ ಏನಂತಂದ್ರೆ, ಈಗ ನಾನು 5,000 ನಿಮ್ ಸ್ಕ್ವೇರ್ ಫೀಟ್ ರಿಕ್ವೈರ್ಮೆಂಟ್ ಇದೆ, 2 ಫೀಟ್ ಬೈ 2 ಫೀಟ್ ಅನ್ಕೊಳ್ಳಿ ಅಥವಾ 2 ಫೀಟ್ ಬೈ 4 ಫೀಟ್ ಅನ್ಕೊಳ್ಳಿ. ಈಗ ನಾನು ಇನ್ ಟರ್ಮ್ಸ್ ಆಫ್ ಬಾಕ್ಸಸ್ ಎಲ್ಲ ಕನ್ವರ್ಟ್ ಮಾಡಿದಾಗ ಸ್ಕ್ವೇರ್ ಫೀಟ್ ಅನ್ನ ನಿಮ್ಗೆ 5,000 ಸ್ಕ್ವೇರ್ ಫೀಟ್ ಸಲುವಾಗಿ ನಿಮ್ಗೆ ಟೆಂಟೇಟಿವ್ ಆಗಿ 325 ಬಾಕ್ಸಸ್ ನಿಮ್ಗೆ ಅಪ್ರಾಕ್ಸಿಮೇಟ್ ರಿಕ್ವೈರ್ಮೆಂಟ್ ಬರುತ್ತೆ. ಈಗ ನಾನು ಹೇಳ್ತಾ ಇದ್ದೆ ಚಾಲೆಂಜಿಂಗ್ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ದು ಲಾಜಿಸ್ಟಿಕ್ ಅಲ್ಲಿ, ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂತ ಹೇಳಿ. ಏನಾಗುತ್ತೆ, ಅಟ್ ಲೀಸ್ಟ್ ನಿಮ್ದು ಒಂದು 5,000 ಅಂತಂದ್ರೆ 325 ಬಾಕ್ಸ್ ಇದ್ದಾಗ ನಾನು ಬಾಕ್ಸ್ ಅನ್ನು ವೇಟೇಜ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಒಂದ್ ಬಾಕ್ಸ್ ನಿಮಗೆ ಅಪ್ರಾಕ್ಸಿಮೇಟ್ಲಿ 26.5 to 27 kg ತನಕ ಬರುತ್ತೆ. ಅಂದ್ರೆ 325 ಬಾಕ್ಸ್ ಸಲುವಾಗಿ 8 to 9 ಟನ್ ಮಟೀರಿಯಲ್, ಟನೇಜ್ ವೇಟ್ ಏನಿದೆ ನಾನು ಟನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ಯಾಕ್ಟ್ರಿಯಿಂದ ಏನ್ ನಾವು ಲೋಡಿಂಗ್ ಮಾಡಿ ಕಳಿಸ್ಕೊಡ್ತೀವಲ್ಲ, ಅದು ಚಾರ್ಜಸ್ ನಿಮ್ಗೆ ಪರ್ ಟನ್ ಅಲ್ಲಿ ನೀವು ಕೊಡ್ಬೇಕಾಗುತ್ತೆ. 1 ಟನ್ ಪರ್ ಟನ್, 1 ಟನ್ ಇಷ್ಟು ಪ್ರೈಸಿಂಗ್ ಅಂತ ಬರುತ್ತೆ. ಈಗ ಏನಾಗುತ್ತೆ, ನಿಮ್ಗೆ ಮಿನಿಮಮ್ 5,000 ಅಂದಾಗ ಅಪ್ರಾಕ್ಸಿಮೇಟ್ಲಿ 8 to 9 ಟನ್ ತನಕ ನಿಮ್ದು ಲೋಡಿಂಗ್ ಬರುತ್ತೆ, ವೇಟ್ ಬಂದ್ಬಿಡುತ್ತೆ. ನೋಡಿ, ಒಂದ್ ವೇಳೆ 7-8 ಟನ್ ಈ ತರ ವೇಟ್ ಇದ್ದಾಗ ಏನಾಗುತ್ತೆ, ನಾವು ಒಂದು ದೊಡ್ಡ ಟ್ರಕ್ ನಾವು ಇದು ಮಾಡ್ತೀವಲ್ಲ ಲೋಡಿಂಗ್ ಸಲುವಾಗಿ, ಅದ್ರಲ್ಲಾಗುತ್ತೆ ನಿಮ್ಗೆ 8 to 10 ಅಂತಂದ್ರೆ ಡೈರೆಕ್ಟ್ ಫ್ಯಾಕ್ಟರಿ ಹೋಗ್ಬಿಟ್ಟು ಆ ಮಟೀರಿಯಲ್ ಎಲ್ಲ ಫ್ಯಾಕ್ಟ್ರಿಯಿಂದ ನಾವು ಟ್ರಕ್ ಅಲ್ಲಿ ಲೋಡ್ ಮಾಡ್ಕೊಂಡು ತಗೋಬಹುದು. ಯಾವಾಗ ಅಟ್ ಲೀಸ್ಟ್ ನಿಮ್ದು ಮಟೀರಿಯಲ್ ವೇಟ್ 7+ ಇದ್ದಾಗ ಟನ್. ಇಲ್ಲ ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಗೆ, ಫಾರ್ ಎಕ್ಸಾಂಪಲ್ 2 ಟನ್ ಇದೆ, 3 ಟನ್ ಇದೆ ಅಂತಂದಾಗ ಏನಾಗುತ್ತೆ ನಿಮ್ಗೆ, ದೊಡ್ಡ ಗಾಡಿ ಏನಿರುತ್ತಲ್ಲ ದೊಡ್ಡ ಟ್ರಕ್, ಅದು 2 ಟನ್ 3 ಟನ್ 4 ಟನ್ 5 ಟನ್ ಸಲುವಾಗಿ ಹೋಗಕ್ ಬರಲ್ಲ ಆ ತರ. ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿ ಇರುತ್ತೆ ಅದಲ್ಲ. ಆ ಒಂದು ಕಂಡೀಷನ್ ಏನಾಗುತ್ತೆ ನಿಮ್ಗೆ, ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಇರುತ್ತೆ. ಅಲ್ಲಿಂದ ನೀವು ಯಾವ ಫ್ಯಾಕ್ಟ್ರಿ ಇದೆ ಅಲ್ಲಿಗೆ ಹೋಗಿ ಮಟೀರಿಯಲ್ ತೊಗೊಂಡ್ಬಿಟ್ಟು ಮತ್ತೆ ಯಾವ ಫ್ಯಾಕ್ಟ್ರಿಲಿ ಲೋಡ್ ಆಗ್ತಾ ಇದೆ ದೊಡ್ಡ ಟ್ರಕ್ ಅಲ್ಲಿ ತಂದ್ಬಿಟ್ಟು ಲೋಡಿಂಗ್ ಎಲ್ಲ ಮಾಡ್ಕೊಂಡು ತಗೋಬೇಕಾಗುತ್ತೆ. ಈ ಒಂದು ಕಂಡೀಷನ್ ಏನಾಗುತ್ತೆ ನಿಮ್ಗೆ, ಲೋಕಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಆಗ್ಬಿಡುತ್ತೆ, ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ಹಾಕ್ಬಿಡುತ್ತೆ. ಮತ್ತೊಂದೇನಂತಂದ್ರೆ ಬ್ರೇಕೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಎಷ್ಟು ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾ ಇರ್ತೀರಲ್ಲ ಅಷ್ಟೇ ಒಂದು ಬ್ರೇಕೇಜ್ ಗಳೋ ಚಾನ್ಸ್ ಇರುತ್ತೆ. ಸೊ ಏನಾಗುತ್ತೆ, ನಿಮ್ಗೆ ಒಂದ್ 2,000 3,000 4,000 ಸ್ಕ್ವೇರ್ ಫೀಟ್ ಇದ್ದಾಗ ನಿಮ್ಗೆ ಟ್ರಕ್ ಅಲ್ಲಿ ತನಕ ಹೋಗಲ್ಲ ಲೋಡಿಂಗ್ ಸಲುವಾಗಿ, ಲೋಕಲ್ ಟ್ರಾನ್ಸ್ಪೋರ್ಟ್ ಇಂದ ನಾವು ಕ್ರಾಸಿಂಗ್ ಮಾಡ್ಬೇಕಾಗುತ್ತೆ ಮಟೀರಿಯಲ್. ಸೊ ಆ ಒಂದು ಕಂಡೀಷನ್ ಅಲ್ಲಿ ನಿಮ್ಗೆ ಪ್ರೈಸಸ್ ಅಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ನೀವು ಲೋಕಲ್ ಇಂದ ತಗೊಳಕ್ ಹೋಗಿ ನೀವು ಇಲ್ಲಿ ತಗೊಳಕ್ ಬಂದಾಗ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ ನಿಮ್ಗೆ. ಸೊ ನಿಮ್ಗೆ ಏನಾದ್ರೂ ಚಿಕ್ಕ ಸೈಜ್ ಅಲ್ಲಿ, ಚಿಕ್ಕ ಅಂತಂದ್ರೆ ಅನ್ಬೋದು ನೀವು 1 ಫೀಟ್ ಬೈ 1.5 ಫೀಟು, 1 ಫೀಟ್ ಬೈ 2 ಫೀಟು, 2 ಫೀಟ್ ಬೈ 2 ಫೀಟು, 2 ಫೀಟ್ ಬೈ 4 ಫೀಟು, ಒಂದ್ ಕಡೆ 4,000-5,000 ಒಳಗಡೆ ಇದ್ರೆ ನೀವು ಲೋಕಲ್ ಇಂದ ಪ್ರಿಫರ್ ಮಾಡ್ಬಿಡಿ. ನೀವು ಒಂದ್ ವೇಳೆ ದೊಡ್ಡ ಸೈಜು ಅಥವಾ ನಾವು ಅಂತೀವಿ ಇದಕ್ಕೆ ವ್ಯಾಲ್ಯೂ ಆಡೆಡ್ ಐಟಮ್ಸ್ ಅಂತ ಹೇಳಿ. ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ಇರುತ್ತೆ ಅಲ್ಲ ನಿಮ್ಗೆ, ಡಿಸೈನರ್ ಟೈಲ್ ಆಗಿರ್ಬೋದು ಅಥವಾ ದೊಡ್ಡ ಸೈಜಸ್ ಅಲ್ಲಿ ಸ್ಲ್ಯಾಬ್ಸ್ ಅಲ್ಲಿ 4/6 ಇರ್ಬೋದು, 4/8 ಇರ್ಬೋದು, 2.5/8 ಫೀಟ್ ವಿತ್ ಥಿಕ್ನೆಸ್ ಆಫ್ 15 mm ಟೈಲ್ ಬರುತ್ತಲ್ಲ, ಈ ತರ ಕಾಸ್ಟ್ಲಿ ಟೈಲ್ ಬೇಕಾದ್ರೆ 5,000 ಇಲ್ಲಿ ಬಂದು ತಗೊಳ್ಬೇಡಿ. ಯಾಕಂದ್ರೆ ನಿಮ್ಗೆ ಲೋಕಲ್ ಇಂದ ಮತ್ತೆ ಇಲ್ಲಿ ತುಂಬಾ ನಿಮ್ಗೆ ಪ್ರೈಸ್ ಅಲ್ಲಿ ಡಿಫ್ರೆನ್ಸ್ ಸಿಗ್ಬಿಡುತ್ತೆ. ಏನಾಗುತ್ತೆ, ನೀವೆಷ್ಟು ದೊಡ್ಡ ಸೈಜ್ ಅಲ್ಲಿ ಪರ್ಚೇಸ್ ಮಾಡಕ್ ಬರ್ತಿರಲ್ಲ ಅಷ್ಟೊಂದು ನಿಮ್ಗೆ ಪ್ರೈಸ್ ಬೆನಿಫಿಟ್ ಸಿಗೋಕ್ ಶುರು ಆಗುತ್ತೆ. ಈಗ ನೀವ್ ಒಂದ್ ವೇಳೆ ಅನ್ಕೊಳ್ಳಿ ಚಿಕ್ಕ ಚಿಕ್ಕ ಸೈಜ್ ತಗೊಳಕ್ ನೀವು ಒಂದ್ ವೇಳೆ ಬಂದ್ರೆ ಅನ್ಕೊಳ್ಳಿ ಇಲ್ಲಿ ಮಾರ್ಬಿಯಲ್ಲಿ ನಿಮ್ಗೆ ಅಷ್ಟೊಂದು ಮಾರ್ಜಿನೇಬಲ್ ನಿಮ್ಗೆ ಡಿಫ್ರೆನ್ಸ್ ಬರಲ್ಲ. ಸೊ ದೊಡ್ಡ ಕ್ವಾಂಟಿಟಿ ಇದ್ದಾಗ ಮಾತ್ರ ನೀವು ಪ್ಲಾನ್ ಮಾಡಿ. ಒಂದು ಸೆಕೆಂಡ್ ಅಂತಂದ್ರೆ ನಿಮ್ಗೆ ದೊಡ್ಡ ಸೈಜಸ್ ಸ್ಲ್ಯಾಬ್ಸ್ ಇದ್ದಾಗ ಅಂದ್ರೆ ಟೈಲ್ಸ್ ಇದ್ದಾಗ ಮಾತ್ರ ನೀವು ಪ್ಲಾನಿಂಗ್ ಮಾಡಿ. ಎಷ್ಟು ದೊಡ್ಡ ಸೈಜ್ ಅಲ್ಲಿ ಬರ್ತಿರಲ್ಲ ನಿಮ್ಗೆ ಅಷ್ಟೊಂದು ಗ್ಯಾಪ್ ಶುರು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 4/6 ನಾನು ಮಾತಾಡ್ತಿದ್ದೀನಿ ಅನ್ಕೊಳ್ಳಿ, ನಾನು ಬೆಂಗಳೂರು ಮಾತಾಡಿದಾಗ ನಿಮ್ಗೆ ರಿಟೇಲ್ ಅಲ್ಲಿ ಕಡಿಮೆ ಕಡಿಮೆ ಅಂತಂದ್ರೆ ನಿಮ್ಗೆ ಒಂದು 100 ರುಪೀಸ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ನಾನು ಟೆಂಟೇಟಿವ್ ಹೇಳ್ತಾ ಇದ್ದೀನಿ, ಪ್ಲಸ್ ಮೈನಸ್ ಅಲ್ಲಿ ಒಂದು 10 ರುಪೀಸ್ ಪ್ಲಸ್ ಆಗ್ಬೋದು ಅಥವಾ ಮೈನಸ್ ಆಗ್ಬೋದು. ಅದೇ ನೀವು ಡೈರೆಕ್ಟ್ ಮಾರ್ಬಿಂದ ನೀವು ಪರ್ಚೇಸ್ ಮಾಡಕ್ ಬಂದಾಗ ನಿಮ್ಗೆ ಅದು 50 to 60 ರುಪೀಸ್ ಅಲ್ಲಿ ಸಿಗ್ಬಿಡುತ್ತೆ. ನಿಮ್ಗೆ 30 to 35 ರುಪೀಸ್ 40 ರುಪೀಸ್ ತನಕ ನಿಮ್ಗೆ ಗ್ಯಾಪ್ ಸಿಗ್ಬಿಡುತ್ತೆ. ಅದೇನು ಪರ್ ಸ್ಕ್ವೇರ್ ಫೀಟ್ ಅಲ್ಲಿ, ಅಂದ್ರೆ ಒಂದು ಹ್ಯೂಜ್ ಡಿಫ್ರೆನ್ಸ್. ಅದೇ ನೀವು 2/4 ಬಂದಾಗ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ, ಹಾರ್ಡ್ಲಿ 5 ರುಪೀಸು 6 ರುಪೀಸು
ಚಿಕ್ಕ ಕ್ವಾಂಟಿಟಿ ಇದ್ದಾಗ 5 to 6 rupees ಅಷ್ಟೊಂದು ಇದು ಆಗಲ್ಲ. ನೀವು ಅದೇ ಒಂದ್ ವೇಳೆ 15,000 20,000 ತಗೋ ಬಂದಾಗ ಒಂದು 15,000 ಸಲುವಾಗಿ ನಿಮ್ಗೆ 7 to 8 rupees ಒಂದ್ ವೇಳೆ ನೀವು ಗ್ಯಾಪ್ ಬಂದ್ರು ಸಹ ನಿಮ್ಗೆ ಒಂದು ಒಳ್ಳೆ ಮಾರ್ಜಿನ್ ಅಲ್ಲಿ ನಿಮ್ಗೆ ಡಿಫ್ರೆನ್ಸ್ ಸಿಗ್ಬಿಡುತ್ತೆ. ಸೊ ಸಣ್ಣ ಸಣ್ಣ ಕ್ವಾಂಟಿಟಿ ಒಂದ್ ವೇಳೆ ನಿಮ್ಗೆ 10 ಬಾತ್ರೂಮ್ ಇದೆ, 10ರಲ್ಲಿ ನಾವು ಬೇರೆ ಬೇರೆ ಡಿಸೈನ್ ಮಾಡಬೇಕು, ಅಥವಾ ನಮ್ದು 10 ಫ್ಲೋರ್ ಇದೆ, ಎಲ್ಲಾ ಫ್ಲೋರ್ ಅಲ್ಲಿ ಸಹ ನಾವು ಫ್ಲೋರಿಂಗ್ ಸಹ ನಾನು ಬೇರೆ ಬೇರೆ ಮಾಡಬೇಕು. ಆ ತರ ಏನಾದ್ರು ನಿಮ್ ಪ್ಲಾನಿಂಗ್ ಇದ್ರೆ ನೀವು ಡೈರೆಕ್ಟ್ ಮಾರ್ವೆಲ್ ಬರಕ್ ಹೋಗ್ಬೇಡಿ, ನೀವು ಲೋಕಲ್ ಇಂದಾನೆ ಪ್ರಿಫರ್ ಮಾಡಿ. ಒಂದು ಡಿಸೈನ್ ನಲ್ಲಿ ಮಿನಿಮಮ್ 5,000 ಸ್ಕ್ವೇರ್ ಫೀಟ್ ಪ್ಲಸ್ ನಿಮ್ಗೆ ಏನಾದ್ರೂ ವ್ಯಾಲ್ಯೂ ವ್ಯಾಲಿಡ್ ಐಟಮ್ಸ್ ಇದ್ದಾಗ ಮಾತ್ರ ನೀವು ಮಾರ್ಬಿಯಲ್ಲಿ ಬರೋದು ಪ್ರಿಫರ್ ಮಾಡಿ. ಮತ್ತೊಂದಿಲ್ಲ ನಾನು ನಿಮ್ಗೆ ಆಡ್ ಮಾಡ್ತೀನಿ ನೋಡಿ. ನಿಮ್ಗೆ ಏನಾದ್ರು ಸ್ಯಾಂಟ್ರಿ ವೇರ್ ಅಲ್ಲಿ ಬೇಕಂತಂದ್ರೆ ಅಲ್ಲಿ ಏನು ಲಿಮಿಟ್ ಇರಲ್ಲ. ನೀವು ಸ್ಯಾಂಟ್ರಿ ವೇರ್ 1 ಪೀಸ್ ಬೇಕಾ, 5 ಪೀಸ್ ಬೇಕಾ, 10 ಪೀಸ್ ಬೇಕಾ, ನಿಮ್ಗೆ ಎಷ್ಟು ಬಿಗ್ ಪೀಸ್ ಬೇಕು ಅಷ್ಟು ಸಿಗ್ಬಿಡುತ್ತೆ. ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಇರುತ್ತೆ ನಿಮ್ಗೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಬ್ರಾಸ್ ಅಲ್ಲಿ ಈಗ ಏನಾಗುತ್ತೆ, ನಾವು ಫಿಟ್ಟಿಂಗ್ಸ್ ಬಗ್ಗೆ ಮಾತಾಡಿದಾಗ ಅದರಲ್ಲಿ ಜಿಂಕ್ ಅಲ್ಲಿ SS ಅಲ್ಲಿ ಅದೆಲ್ಲ ಮಿಕ್ಸ್ ಆಗಿರೋದು ಬಾಡಿಲೆಲ್ಲ ನಿಮ್ಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಸಿಕ್ಬಿಡುತ್ತೆ. ನಿಮ್ಗೊಂದ್ ವೇಳೆ ಒಳ್ಳೆ ಕ್ವಾಲಿಟಿಯಲ್ಲಿ ಸ್ಯಾಂಟ್ರಿ ವೇರು ಪ್ಲಸ್ ನಿಮ್ಗೆ ಫಿಟ್ಟಿಂಗ್ಸು ಬೇಕಂದ್ರೂ ಸಹ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಪ್ಲಸ್ ರೀಸನೇಬಲ್ ಪ್ರೈಸಸ್ ಅಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಸಿಗ್ಬಿಡುತ್ತೆ. ನೋಡಿ ನಿಮ್ಗೆ ಒಂದ್ ವೇಳೆ ಸ್ಯಾಂಟ್ರಿ ವೇರ್ ಇದ್ದಾಗ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ಬಿಡುತ್ತೆ. ಬಟ್ ಟೈಲ್ ಜೊತೆ ತಗೊಂಡಾಗ ಮಾತ್ರ ನೀವು ಕೇವಲ ಸ್ಯಾಂಟ್ರಿ ಬೇಕು ನನ್ಗೆ ಅಂದ್ರೆ ಆ ತರ ಕೊಡಕ್ ಬರಲ್ಲ. ಯಾಕಂದ್ರೆ ನಿಮ್ದು ಟೈಲ್ ಏನಿರುತ್ತೆ ಅಲ್ಲ, ಟೈಲ್ ಲೋಡ್ ಆದ್ಮೇಲೆ ಅದ್ರ ಮೇಲ್ಗಡೆ ನಾವು ಸ್ಯಾಂಟ್ರಿ ಲೋಡ್ ಮಾಡ್ಬಿಟ್ಟು ಕಳಿಸ್ಕೊಟ್ಬಿಡ್ತೀವಿ. ಈಗ ಏನಾಗುತ್ತೆ, ನಿಮ್ಗೆ ಇಂಡಿವಿಜುವಲ್ ಆಗಿ ಸ್ಯಾಂಟ್ರಿ ಬೇಕಂದ್ರೆ ಅಗೇನ್ ಅದು ಲೋಕಲ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಅಷ್ಟೊಂದು ಫಿಸಿಬಲ್ ಆಗಲ್ಲ. ಬಾತ್ರೂಮ್ ಫಿಟ್ಟಿಂಗ್ಸ್ ಬೇಕಂದ್ರೆ ನೀವು ತಗೋಬಹುದು. ಯಾಕಂತಂದ್ರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಏನಿದೆಯಲ್ಲ, ಇದು ಬ್ರೇಕೇಜ್ ಆಗೋ ಮಟೀರಿಯಲ್ ಅಲ್ಲ, ಇದು ಕೊರಿಯರ್ ಥ್ರೂ ಬಂದ್ಬಿಡುತ್ತೆ. ಈಗ ಬೆಂಗಳೂರಲ್ಲಿ ನಾನು ಮಾತಾಡಿದಾಗ VRL ಇಂದ ಈಸಿಲಿ ಬಂದ್ಬಿಡುತ್ತೆ. ನೀವು ಬೆಂಗಳೂರು, ಮೈಸೂರು, ಹಾಸನ, ಚಿಕ್ಕಮಂಗಳೂರು ಯಾವುದೇ ಸಿಟಿ ಅಂತ ಇದ್ರೂ ಸಹ ನಿಮಗೆ ಕನ್ವೀನಿಯಂಟ್ ಆಗಿ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ಬ್ರಾಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ 7 years 10 years ಈ ಥರ ಎಲ್ಲ ಬಂದ್ಬಿಡುತ್ತೆ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನನ್ಗೆ ಹೇಳಿ, ನಾನು ನಿಮಗೆ ಕ್ಯಾಟಲಾಗ್ ಶೇರ್ ಮಾಡಿಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು ಬರೋ ದಿನಗಳಲ್ಲಿ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ವಿಡಿಯೋ ಮಾಡಿ ನಾನು ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಡ್ತೇನೆ. ನಾನು ಲಾಸ್ಟ್ ವಿಸಿಟಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ನಿಮಗೆ ಫ್ಯಾಕ್ಟ್ರಿಯಿಂದ ಸ್ಪೆಷಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಬಗ್ಗೆ ನಾನು ನಿಮಗೆ ವಿಡಿಯೋಸ್ ಮಾಡಿ ಅದರಲ್ಲಿ ಯಾವ ಥರ ಮಟೀರಿಯಲ್ ಯೂಸ್ ಆಗುತ್ತೆ, ಬ್ರಾಸ್ ಎಲ್ಲಿ ಯೂಸ್ ಆಗುತ್ತೆ, ಜಿಂಕ್ ಎಲ್ಲಿ ಯೂಸ್ ಆಗುತ್ತೆ, ಯಾವ ಥರ ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು, ಪ್ರೈಸ್ ಏನು ಬರ್ತದೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಐಡಿಯಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನಾನು ಕನೆಕ್ಟ್ ಮಾಡ್ಬೋದು. ನಾನು ನಿಮಗೆ ಫ್ಯಾಕ್ಟ್ರಿ ಪ್ರೈಸಸ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಎಷ್ಟು ಕಡಿಮೆ ಪ್ರೈಸಸ್ ಎಲ್ಲ ನಿಮಗೆ ಕೊಡ್ಬೋದು, ನಾನು ಟ್ರೈ ಮಾಡಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಸಹ ನಂದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ, ಟೆಕ್ನಿಕಲ್ ವಿಡಿಯೋಸ್ ಎಲ್ಲ. ನಿಮ್ಗೆ ಏನಾದರೂ ಇನ್ನೂ ಡೆಪ್ತ್ ಅಲ್ಲಿ ಒಂದು ವೇಳೆ ಹಿಂದಿ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದ್ರೆ ಹಿಂದಿಯಲ್ಲಿ ಸಹ ನೋಡ್ಬೋದು. ಅದರ್ವೈಸ್ ನಾನು ಬರೋ ದಿನಗಳಲ್ಲಿ ಕನ್ನಡದಲ್ಲೂ ಸಹ ನಾನು ವಿಡಿಯೋಸ್ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೇನೆ. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನಾನು ವಾಟ್ಸಪ್ ನಂಬರ್ ನಾನು ಮೆನ್ಷನ್ ಮಾಡಿದ್ದೀನಿ, ವಾಟ್ಸಪ್ ನಂಬರ್ ಥ್ರೂ ನೀವು ನನ್ನ ಜೊತೆ ಕನೆಕ್ಟ್ ಸಹ ಮಾಡ್ಬೋದು. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.